ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕನ್ನಡ ಅರ್ಥ ಆಗೋದಲ್ಲ, ಒಂದು ಅಲ್ಲೇಲೂ ಹೇಳಿ. ಥ್ಯಾಂಕ್ ಯು, ತಪ್ಪಿಸ್ಕೊಂಡೆ. ದೇವರು ಕೊಟ್ಟಂಥ ಈ ಒಳ್ಳೆಯ ಸಂದರ್ಭಕ್ಕಾಗಿ, ಶಿಲುಬೆಯಲ್ಲಿ ಕರ್ತನು ಮಾಡಿದಂಥ ಮಾತು ನಿಮ್ಮ ಕೂಡ ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಮತ್ತು ಕೃತಜ್ಞತೆ ಒಳಗಾಗಿದ್ದೇನೆ. ಅದೇ ರೀತಿ ಸಭೆ ಕೊಟ್ಟಂಥ ಪಾಸ್ಟರ್ ಅವ್ರಿಗಾಗಿ, ಸಭೆಯವರ ಎದುರಿಗಾಗೂ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಾನು ಮೆಸೇಜ್ ದೊಡ್ಡದಾಗಿ ಬರ್ತೀನಿ, ಬಟ್ ಇಟ್ ಇಸ್ ವೆರಿ ಸ್ಮಾಲ್, ಆಯಿತಾ? ಬೇಗ ನಾನು ಮುಗಿಸ್ಬಿಡ್ತೀನಿ. ಲಾಸ್ಟ್ ಥರ್ಸ್ಡೇ 10ನೇ ತಾರೀಕು ನಾನು 1:30 ರಾತ್ರಿ ಕೆಲಸ ಮುಗಿಸಿ ನಾನು ಯಾವಾಗಲೂ 1:30ಗೆಲ್ಲ ಮಗಕ್ಕೆ ಹೋಗ್ಬಿಡ್ತೀನಿ, 1:45ಗೆಲ್ಲ. ರಾತ್ರಿ ನನಗೆ ನಿದ್ದೆನೇ ಇಲ್ಲ, ಬೆಳಿಗ್ಗೆವರೆಗೂ ನಿದ್ದೆ ಇಲ್ಲ. ಆಮೇಲೆ ಬೆಳಗ್ಗೆಯಿಂದ ನನಗೆ ಏನು ಯೋಚನೆ ಅಂತಂದರೆ, ಈ 5ನೇ ವಾಕ್ಯ ಯಾಕೆ ಯಾರು ಹೆಸರು ಕೊಡ್ತಾ ಇಲ್ಲ, ಎಷ್ಟು ಜನ ವಾಕ್ಚಾತುರ್ಯವುಳ್ಳವರಿದ್ದಾರೆ, ಎಷ್ಟು ಜನ ಎಜುಕೇಟೆಡ್, ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೆ ಹೃದಯದಲ್ಲಿ ಒಂದು. ಆಮೇಲೆ ನನಗೆ ಇನ್ನೊಂದು ಏನಂದರೆ, ನೀನು ಯಾಕೆ ಮಾತಾಡಬಾರ್ದು, ಯಾಕೆ ನೀನು ಮಾತಾಡಬಾರ್ದು ನನ್ನ ಹೃದಯದಲ್ಲಿ ಒಂದು. ಸೊ ನಾನೇನು ಮಾಡಿದೆ, ಹಿಂಗೆ ಯೋಚನೆ ಮಾಡ್ತಾ 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 ದೇವರು ನನಗೊಂದು ವಾಕ್ಯನ ನೆನಪು ಮಾಡಿದ್ರು. ಅದೇನೆಂದರೆ ಮಾರ್ಕ 13ನೇ ಅಧ್ಯಾಯ, ಅದರಲ್ಲಿ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಿಮಗೆ ಸೂಚನೆಯಾಗುವಂಥ ಮಾತನ್ನೇ ಆಡಿರಿ, ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ ಅಂತ ದೇವರು ನನಗೆ ವಾಕ್ಯನ ನೆನಪು ಮಾಡಿದ್ರು. ಸೊ ನೀನು ಅಲ್ಲಿ ಹೋಗಿ ನಿಂತ್ಕೊಂಡಾಗ ನೀನು ಮಾತಾಡಲ್ಲ, ಪರಿಶುದ್ಧ ಆತ್ಮನ ತಾನೇ ನಮ್ಮ ಮುಖಾಂತರ ಮಾತಾಡ್ತಾನೆ. ಯು ಜಸ್ಟ್ ಓಪನ್ ಯುವರ್ ಮೌತ್, ಐ ವಿಲ್ ಸ್ಪೀಕ್ ಟು ಯು ಅಂತ ದೇವರು ನನಗೊಂದು ಕನ್ಫರ್ಮೇಷನ್ ಕೊಟ್ಟರು. ಸೊ ಬೆಳಗ್ಗೆ ಎದ್ದಾಗ ನಾನು ಪಾಸ್ಟರ್ನ ಕೇಳಿದೆ, ಅಪ್ಪ ಯಾರಾದರೂ ಇದ್ದೇ ವಾಕ್ಯ ಮಾತಾಡೋಕ್ಕೆ ಹೆಸರು ಕೊಟ್ಟಿದ್ದಾರ ಅಂತ. ಅವ್ರು ನನಗೆ ಗೊತ್ತಿಲ್ಲ, ನಸೀರ್ ಬ್ರದರ್ನ ಕೇಳಬೇಕು ಅಂದರು. ಸೊ ಐ ಟುಕ್ ಹಿಸ್ ಪರ್ಮಿಷನ್, ಐ ಸೇವ್ಡ್ ನಸೀರ್ ಬ್ರದರ್ಸ್ ಫೋನ್ ನಂಬರ್ ಆ್ಯಂಡ್ ಐ ಆಸ್ಕ್ ಬ್ರದರ್, ಮೆಸೇಜ್ ಮಾಡಿದೆ, ಬ್ರದರ್ ಯಾರಾದರೂ ಹೆಸರು ಕೊಟ್ಟಿದ್ದಾರಾ ಅಂತ. ಅವರು ಇಲ್ಲ ಸಿಸ್ಟರ್, ಯಾರೂ ಕೊಟ್ಟಿಲ್ಲ, ನಿಮ್ಗೆ ಬೇಕಿದ್ರೆ ನಿಮ್ಮ ಹೆಸರು ಕೊಡಿ ಅಂತ ಅಂದರು. ನಾನು ನೈಟ್ 8 o'clockವರೆಗೂ ನಾನು ವೆಯ್ಟ್ ಮಾಡ್ತೀನಿ, ಹಂಗೆ ಯಾರು ಕೊಟ್ಟಿದ್ದ ಪಕ್ಷದಲ್ಲಿ ನಾನು ನಿಮ್ಮ ಹೆಸರನ್ನ ಬರಿತೀನಿ ಅಂತಂದರು. ಅದುವರೆಗೂ ನನ್ನ ಮೆಸೇಜ್ ಏನು ಮಾತಾಡಬೇಕು ನಾನು ಏನೂ ರೆಡಿ ಮಾಡ್ಕೊಂಡಿಲ್ಲ. ಆಮೇಲೆ 9 ಗಂಟೆಗೆ ಅವ್ರು ಕಳಿಸಿದಾಗ ನನ್ನ ಹೆಸರು ನೋಡಿ, ಓಕೆ ಇವಾಗ ಐ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ, ನಾವು ಐ ಶುಡ್ ಗೆಟ್ ರೆಡಿ, ಇವಾಗ ನಾನು ಮೆಸೇಜ್ ರೆಡಿ ಮಾಡಬೇಕು ಅನ್ನೋದು ನನಗೆ ಬಂತು. ಸೊ ಅವಾಗ ನಾನು ಪಾಸ್ಟರ್ನ ಕೇಳಿದೆ, ನನಗೆ ಏನು ಮಾತಾಡಪ್ಪ, ಹಿಂಗೆ ಮಾತಾಡಲಿ ಅಂತ. ಅವ್ರು ನನಗೆ ಸ್ವಲ್ಪ ಟಿಪ್ಸ್ ಕೊಟ್ಟರು. ತಮಿಳಲ್ಲಿ ಹೇಳ್ತಾರಲ್ಲ, ಪೂ ಓಡೋದು ಸೇರಿದ್ರೆ ನಾರು ಮಾಡಕು ಅಂತ, ಅವರು ಪೂನ ನಾರು. ಸೊ ಇಬ್ಬರು ಸೇರಿ ನಾವು ಕರ್ತರಿಗಾಗಿ ಸುಗಂಧ ವಾಸನೆ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ದೇವರು ನನಗೆ ಕೊಟ್ಟಂಥ ವಾಕ್ಯ ಏನು ಅಂತಂದರೆ, ಸಭೆಗೆ ಮಾತಾಡಬೇಕಂತ ನನಗೆ ವಾಕ್ಯನ ಆರಿಸಿ ಕೊಟ್ಟದ್ದು ಯೋಹಾನ 19ನೇ ಅಧ್ಯಾಯ 28ನೇ ವಚನ. ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 19 ವರ್ಸ್ 28. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಜೀಸಸ್ ಸೆಡ್, ಐ ಆಮ್ ಥರ್ಸ್ಟಿ. ನೀರಡಿಕೆ, ದಾಹ, ಬಾಯಾರಿಕೆ, ಇದಕ್ಕೆಲ್ಲ ನಾವು ಕೇಳಬೇಕು ಅಂತಂದರೆ, ಯಾರು ಬಿಸಿಲಲ್ಲಿ ತುಂಬ ಕಷ್ಟಪಟ್ಟು ಮೂಟೆಗಳು ಹೊತ್ತು ತುಂಬ ಕೆಲಸ ಮಾಡಿ ತುಂಬ ದಣಿದು, ತಮಿಳಲ್ಲಿ ಹೇಳ್ತಾರೆ ಕಳೆತ್ತು ಯಾರು ಬಂದಿರ್ತಾರೋ ಅವ್ರ ಹತ್ರ ನೀವು ಹೋಗಿ ನೀರು ಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಇವಾಗ ಸ್ವಲ್ಪ ನೀರು ಕುಡಿ ಸ್ವಾಮಿನೇ ಅಂತಾರೆ. ಯಾಕಂದರೆ ಅವ್ರಿಗೆ ಆ ದಾಹದ ರುಚಿ ಗೊತ್ತು, ಆ ದಾಹ ನನಗೆ ನೀರು ಬೇಕು ಅಂತಕ್ಕಂಥ ಆ ಒಂದು ಇದು ಅವ್ರಿಗೆ ಗೊತ್ತಾಗಿರೋದ್ರಿಂದ ನೀವು ನೀರು ಎಷ್ಟು ಕೊಟ್ಟರು ಅವ್ರು ಕುಡಿತಾ ಇರ್ತಾರೆ. ಅದೇ ರೀತಿ ನೀವು AC ರೂಮಲ್ಲಿ ಕೂತಿರೋರು, ಸುಮ್ಮನೆ ಕೆಲಸ ಮಾಡಿ ಕೂತಿರೋ, ನೀರು ಕೇಳಿದ್ರೆ ಬೇಕು ಅಂದರೆ ಬೇಡ, ನೀವು ಅಲ್ಲಿ ಇಬ್ಬರು ನಾನು ಕುಡ್ಕೋತೀನಿ ಅಂತ ಅಂತಾರೆ. ಇಲ್ಲಿ ನಾವು ಯೇಸು ಸ್ವಾಮಿನ ನಾವು ಮನುಷ್ಯರು, ನಮ್ಮ ಸ್ವಭಾವ ನಾವು ನೋಡಬೇಕಾದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ 45 to 75% ಏನಿದೆ? ನೀರಿದೆ. ರಕ್ತದ ಜೊತೆಯಲ್ಲಿ ನಮಗೆ ಏನಿದೆ? ನೀರಿದೆ. ನೀರಿಲ್ಲ ಅಂದರೆ ನಮಗೆ ಜೀವಿತ ಇಲ್ಲ. ನಮ್ಮಿಂದ ಜೀವನ ಮಾಡೋಕ್ಕೂ ಸಾಧ್ಯ ಇಲ್ಲ, ಜೀವಿಸಲು ನಮ್ಮಿಂದ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಈ ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯೇಸು ಸ್ವಾಮಿ 100% ಹ್ಯೂಮನ್, ಮನುಷ್ಯನಾಗಿದ್ದರು, 100% ಏನಾಗಿದ್ದರು? ದೇವರಾಗಿದ್ದರು. ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಹ್ಯೂಮನ್ ಆಗಿರ್ತಕ್ಕಂಥಾಗ ಅವಾಗ ಆಗಿದಂಥ ಬಾಯಾರಿಕೆ, ಯಾವ ಬಾಯಾರಿಕೆ? ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೆತ್ಸಮನೆ ತೋಟ ನಾವು ನೆನೆಸಿಕೊಳ್ಳೋಣ. ಆತನು ಲಾಸ್ಟ್ ಸಪ್ಪರ್, ರಾತ್ರಿ ಭೋಜನವನ್ನು ಮುಗಿಸಿ ತನ್ನ ಕೆಲವು ಶಿಷ್ಯರನ್ನು ಕರೆದುಕೊಂಡು ಹೋಗಿ
ಎಲ್ಲಿಗೆ ಹೋಗ್ತಾರೆ? ಗೆತ್ಸೆಮನೆಗೆ ಪ್ರಾರ್ಥನೆಗೋಸ್ಕರ ತಂದೆ ಬಳಿಯಲ್ಲಿ, ಬೇಕಾದರೆ ಸ್ವಾಮಿ ನಿಮ್ಮ ಚಿತ್ತದಂತಾಗದೆ, ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತವಂತಾಗಲಿ, ನಿಮ್ಮಿಂದ ಆದರೆ ಈ ಪಾತ್ರೆಯಿಂದ ತೊಲಗಿಸು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ತಂದೆ ಬಳಿಗೆ ಬೇಡಕ್ಕೋಸ್ಕರ ಅದೇನು ಮಾಡ್ತಾನೆ? ಗೆತ್ಸೆಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಇವಾಗ ನನಗೆ ನಮ್ಮ ತಂದೆ ಸಾಯ್ಬೇಕಾದ್ರೆ ನನಗೆ ಒಂದು ಸಂಕಟ, ಅವರು ಸತ್ತೋಗಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಒಂದು ಸಂಕಟ. ಕೆಲವರು ಹೇಳ್ತಾರೆ ಒಳಗಡೆ ಇಂಟೆಸ್ಟೈನೆಲ್ಲ ಟರ್ನ್ ಆದಂಗೆ ಒಂಥರ ಸಂಕಟ, ಏನು ಮಾತಾಡಬೇಕು, ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ತಿನ್ಬೇಕಾ, ಅಳ್ಬೇಕಾ, ನಗಬೇಕಾ, ದೇವ್ರನ್ನ ಪ್ರಶ್ನೆ ಮಾಡಬೇಕಾ, ಏನು ನನಗೆ ಗೊತ್ತಾಗ್ತದೆ. ಅಷ್ಟೊಂದು ಸಂಕಟ, ನನ್ನ ಕೈಯಲ್ಲಿ ತಾಳಲಾರದಂಥ ಸಂಕಟ. ಆದರೆ ಇಲ್ಲಿ ಯೇಸು ಸ್ವಾಮಿ ನಮಗಿಂತ ಹೆಚ್ಚಾಗಿ ಸಂಕಟ ಪಡ್ತಾರೆ. ಯಾಕೆ ಸಂಕಟ ಪಡ್ತಾರೆ ಅಂದರೆ ಆ ಶಿಲುಬೆಯ ಏಟುಗಳು, ಶಿಲುಬೆ ಆಣಿಗಳನ್ನ ನೆನೆಸ್ಕೊಂಡು, ಆ ನೋವುಗಳನ್ನು ನೆನೆಸ್ಕೊಂಡು, ಆ ಬಾಧೆಗಳನ್ನ ನೆನೆಸ್ಕೊಂಡು ಆತನ ತುಂಬ ಕಷ್ಟಪಟ್ಟು ಸಂಕಟ ಪಡ್ತಾನೆ, ಮನಸ್ಸು ವೇದನೆ ಪಟ್ಟು ದೇವರ ಹತ್ರ ಹೇಳ್ತಾನೆ, ಸ್ವಲ್ಪ ದೇವ್ರ ತಂದೆ ಇದು ನಿನ್ನಿಂದ ಸಾಧ್ಯವಾದ್ರಿಂದ ನನ್ನ ತೊಲಗಿಸು ಸ್ವಾಮಿ, ಈ ಪಾತ್ರೆ ನಿನ್ನಿಂದ ಸಾಧ್ಯ, ಬಟ್ ವಾಟ್ ಎವರ್ ಇಟ್ ಈಸ್, ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತ ನೆರವೇರಬೇಕು. ಆಮೇಲೆ ಅದೇ ರೀತಿಯಾಗಿ ಆತನು ಸಂಕಟ ಪಡುವಾಗ ಆತನ ಬೆವರು ಹೇಗೆ ಬಂತಂತೆ, ಆತನ ದೇಹದಲ್ಲಿ ಆತನ ನರಗಳು ಒಡೆದು, ಆತನ ನರಗಳೆಲ್ಲ ಒಡೆದು ಬೆವರಿನ ಜೊತೆ ಏನು ಬಂತಂತೆ? ರಕ್ತ ಬಂತಂತೆ. ಆವಾಗ ಆ ಸಂದರ್ಭದಿಂದ ಆತನ ದೇಹದಲ್ಲಿದ್ದಂಥ ರಕ್ತ, ನೀರು ಸ್ವಲ್ಪ ಸ್ವಲ್ಪವಾಗಿ ಹರಿಯಲು ಶುರುವಾಯಿತು. ಆಮೇಲೆ ನಮಗೆಲ್ಲ ಗೊತ್ತಿರಂಗೆ ಆತನನ್ನು 39 ಚಡಿ ಏಟಿಂದ ಹೊಡೆದು, 2 ಕೈಗಳಿಗೆ ಆಣಿ, 2 ಕಾಲುಗಳಿಗೆ ಆಣಿಗಳನ್ನು ಹೊಡೆದು, ಮುಳ್ಳಿನ ಕಿರೀಟವನ್ನು ಇಟ್ಟು ಆತನನ್ನು ಹಿಂಸೆ ಪಡಿಸಿದಾಗ ಎಷ್ಟೋ ರಕ್ತ ಧಾರೆ ಧಾರೆಯಾಗಿ, ನೀರು ಅದರ ಜೊತೆ ಧಾರೆ ಧಾರೆಯಾಗಿ ಸುರಿಯಲ್ಪಟ್ಟಿತು. ಆಗ ಆತನ ಮನುಷ್ಯನ ರೀತಿಯಲ್ಲಿ ಇದ್ದುದರಿಂದ ಖಂಡಿತವಾಗಿಯೇ ಆತನಿಗೆ ದಾಹ ಉಂಟಾಯಿತು. ಅದು ಅಲ್ವೋ? ಆಗ ಯೇಸುಸ್ವಾಮಿ ಹೇಳ್ತಾರೆ, ನನಗೆ ನೀರಡಿಕೆ ಆಗಿದೆ, ನನಗೆ ನೀರು ಕೊಡಿ. ಬಿಕಾಸ್ ಈಸ್ ಅ ಹ್ಯೂಮನ್ ಬೀಯಿಂಗ್ ಅಟ್ ದಟ್ ಟೈಮ್. ಆ ಸಂದರ್ಭದಲ್ಲಿ ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾರೆ, ಐ ವಾಂಟ್ ವಾಟರ್, ಐ ಆಮ್ ಥರ್ಸ್ಟಿ. ಯಾರು ಇದನ್ನ ಹೇಳ್ತಾ ಇದ್ದಾರೆ? ಹೂ ಇಸ್ ಆಸ್ಕಿಂಗ್ ಐ ಆಮ್ ಥರ್ಸ್ಟಿ? ದ ಒನ್ ಹೂ ಕ್ರಿಯೇಟೆಡ್ ದ ವಾಟರ್ ಈಸ್ ಟೆಲ್ಲಿಂಗ್ ಐ ಆಮ್ ಥರ್ಸ್ಟಿ. ಯಾರು ಹೇಳ್ತಾ ಇದ್ದಾರೆ ಅಂದರೆ, 2 ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ದೇವರು ಹೇಳ್ತಾ ಇದ್ದಾರೆ, ಐ ಆಮ್ ಥರ್ಸ್ಟಿ. ಬಂಡೆನ ಒಡೆದು ನೀರನ್ನು ಬರಮಾಡಿದ ದೇವರು ಹೇಳ್ತಾ ಇದ್ದಾರೆ, ಐ ಆಮ್ ಥರ್ಸ್ಟಿ. ಯೋರ್ದಾನ್ ನದಿಯನ್ನು ಒಡೆದು 2 ಮಾಡಿದ ದೇವರು ಹೇಳ್ತಾ ಇದ್ದಾರೆ, ಐ ಆಮ್ ಥರ್ಸ್ಟಿ ಅಂತ ದೇವರು ಎಷ್ಟೋ ಹೇಳ್ತಾ ಇದ್ದಾರೆ. ಆವಾಗ ಏನಾಗುತ್ತೆ ಅಂದರೆ, ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಆ ಹುಳಿಯಿಂದಲೇ ಇಟ್ಟು ಆತನ ಬಾಯಿಟ್ಟಾಗ ಆತನ ಅದನ್ನು ತೆಗೆದುಕೊಳ್ಳಿಲ್ಲ. ಅಲ್ಲೆಲ್ಲೂಯಾ. ಅದೇ ರೀತಿಯಲ್ಲಿ ಇದು ನಾವು ಮನುಷ್ಯನ ರೀತಿಯಲ್ಲಿ ಆತನ ಅನುಭವಿಸಿದ ದಾಹನ ನಾವು ನೋಡ್ತೀವಿ. ಎರಡನೇದಾಗಿ ದೇವರ ಸ್ವರೂಪದಲ್ಲಿ ಆತನು ಹೇಗೆ ದಾಹ ಆದನು ಅಂತ ನಾವು ನೋಡೋಣ. ನಾವು ಯೋಹಾನ 4ನೇ ಅಧ್ಯಾಯ 8ನೇ ವಾಕ್ಯ. ಯೋಹಾನ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡಿದಾಗ, ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿ ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದಳು. ಇದು ಕನ್ನಡ ವರ್ಷನ್ ಅಲ್ಲಿ. ತಮಿಳಲ್ಲಿ ಒಂದು ದಾಹ ಅಂತ ಇದೆ ಅಂತ ಹೇಳ್ತಾರೆ. ಆಮೇಲೆ ದೇವರು ಹೇಳ್ತಾರೆ, ನನಗೆ ದಾಹ ಆಗಿದೆ, ನೀರು ಕೊಡು ಅಂತ. ಇಲ್ಲಿ ಆತನು ನಡೆದು ಬಂದ ಸಮಾರ್ಯ ಜಾಗಕ್ಕೆ ನಡೆದು ಬಂದಾಗ ಆತನು ತಣಿದಿದ್ದನು. ಹಿ ವಾಸ್ ಟಯರ್ಡ್. ಸೊ ದಟ್ ಇಸ್ ದ ರೀಸನ್ ಆಸ್ ಎ ಹ್ಯೂಮನ್ ಹಿ ಹ್ಯಾಸ್ ಟು ವಾಟರ್. ಅದೇ ರೀತಿಯಲ್ಲಿ ದೇವರು ಇಲ್ಲಿ ಹೇಳ್ತಕ್ಕಂಥ ದಾಹ ಏನಂದ್ರೆ ಆತ್ಮದಾಹ. ಆತನಿಗೆ ಗೊತ್ತಿತ್ತು, ಇಲ್ಲಿ ಬಾವಿ ಹತ್ರ ಒಬ್ಬ ಸಮಾರ್ಯ ಸ್ತ್ರೀ ಬರ್ತಾಳೆ, ಇವಳನ್ನ ನಾನು ಹಿಡಿದ್ರೆ ಈ ಆತ್ಮ ನನಗೆ ಮುಖ್ಯ, ಈ ಆತ್ಮನ ಹಿಡಿದ್ರೆ ಇವಳ ಊರಲ್ಲಿರ್ತಕ್ಕಂಥ ಆತ್ಮ ಎಲ್ಲ ನನಗೆ ಬರುತ್ತೆ. ಸೊ ಹಿ ವಾಸ್ ಥರ್ಸ್ಟಿ ಫಾರ್ ದ ಸೋಲ್ಸ್. ಸೊ ಅದಕ್ಕಾಗಿ ದೇವರು ಏನು ಮಾಡ್ತಾರೆ, ಸಮಾರ್ಯ ಸ್ತ್ರೀ ಹತ್ರ ಹೋಗ್ಬಿಟ್ಟು ನನಗೆ ನೀರನ್ನು ಕೊಡು ಅಂತ ಕೇಳ್ತಾರೆ. ಆಗ ಇನ್ನೊಂದು ವಾಕ್ಯ ಏನಿರುತ್ತೆ ಅಂತಂದ್ರೆ, ಇದರಲ್ಲಿ ದೇವರ ಚಿತ್ತ, ತಂದೆಯಾದ ದೇವರ ಚಿತ್ತವನ್ನು ದೇವರು ಹೇಗೆ, ಯೇಸು ಸ್ವಾಮಿ ಹೇಗೆ ನೆರವೇರಿಸಿದರು ಅಂತ ಇಲ್ಲಿ ತೋರಿಸುತ್ತೆ. ದೇವರ ಚಿತ್ತ ಏನಾಗಿದೆ? 1 ತಿಮೋಥಿ 2:4, 1ನೇ ತಿಮೋಥೆನಿಗೆ 2:4. ಆತನ ಚಿತ್ತ, ತಂದೆಯಾದ ದೇವರ ಚಿತ್ತ ಏನಂದ್ರೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ
ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ. ಅಲ್ಲಿಗೆ ಏನು ತಂದೆಯಾದ ದೇವರ ಚಿತ್ತ? ಎಲ್ಲಾ ಮನುಷ್ಯರು ಏನು ಹೊಂದಿ? ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಯಾರ ಚಿತ್ತ ಆಗಿದೆ? ದೇವರ ಚಿತ್ತವಾಗಿದೆ. ಈ ಚಿತ್ತವನ್ನು ನೆರವೇರಿಸಲು ಬಂದವರು ಯಾರು? ಯೇಸು ಸ್ವಾಮಿ. ಅದನ್ನ ದೇವರು ಹೇಳ್ತಾರೆ, ಹೌದು, ನೆರವೇರಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಾರೆ. ಈಗ ನಾವು ನೋಡ್ಬೇಕಾದ್ರೆ ನಾವು ದೇವರ ದಾಹವನ್ನು ತೀರಿಸಲು ನಾವೇನು ಮಾಡ್ತಾ ಇದ್ದೀವಿ? ನಾವೇನು ಮಾಡಬೇಕು? ಆತನ ದಾಹವನ್ನು ತೀರಿಸಲು ಯೇಸು ಸ್ವಾಮಿ ತಂದೆಯಾದ ದೇವರ ದಾಹವನ್ನು ತೀರಿಸುವುದೇ ಆತನ ದಾಹವಾಗಿತ್ತು. ಆದರೆ ಈಗ ದೇವರ ದಾಹವನ್ನು ತೀರಿಸಲು ನಾವೇನು ಮಾಡಬೇಕು? ನಾವು ತೆಗೆದುಕೊಳ್ಳೋಣ ಫಸ್ಟ್ ಕ್ರಾನಿಕಲ್ಸ್, 1ನೇ ಪೂರ್ವಕಾಲ ವೃತ್ತಾಂತ, ತಮಿಳಲ್ಲಿ ನಾಲಾಗಮ 11ನೇ ಅಧ್ಯಾಯ 16ರಿಂದ 17ನೇ ವಾಕ್ಯ. ಯಾರಾದ್ರೂ ಓದ್ತೀರಾ ತಮಿಳಲ್ಲಿ? 11 chapter 11 verse 16 to 17. ಆಮೇನ್. ಅವಾಗ ದಾವೀದನು ಫಿಲಿಸ್ಟಿಯರಿಗೆ ಎದುರುಕೊಂಡು ಏನ್ ಮಾಡಿರ್ತಾನೆ ಅಂದ್ರೆ, ಅದೋಲಾಮ್ ಎಂಬ ಒಂದು ಕವಿ ಒಂದು ಕೇವ್ ಒಳಗಡೆ ಅವನು ಬಚ್ಚಿಟ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ದಾವೀದನಿಗೆ ಏನಾಗುತ್ತೆ ಅಂದ್ರೆ, ಬೆತ್ಲೆಹೇಮ್ ಎಂಬ ಊರಲ್ಲಿ ಇರ್ತಕ್ಕಂಥ ಒಂದು ಬಾವಿ, ಆ ಬಾವಿಯಿಂದ ನೀರು ಕುಡಿಬೇಕಂತ ಅವನಿಗೆ ತುಂಬಾ ಆಸೆ ಆಗುತ್ತೆ, ತುಂಬಾ ಸಂತೋಷ, ಅದಕ್ಕೆ ನಾವು ದಾಹ ಆಗಿರ್ತಾನೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅವನ ಜೊತೆ ಇದ್ದ 3 ಪಾಳೆಗಾರರು ಏನ್ ಮಾಡ್ತಾರೆ, ತನ್ನ ರಾಜನ ದಾಹವನ್ನು ತೀರಿಸಲು ಏನ್ ಮಾಡ್ತಾರೆ, ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಫಿಲಿಸ್ಟರ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಂಗೆ ಹೋಗಿ ಅವರು ಅಲ್ಲಿಂದ ಏನ್ ಮಾಡ್ತಾರೆ, ಆ ಬಾವಿಯಿಂದ ನೀರನ್ನ ತಂದು ಯಾರಿಗೆ ಕೊಡ್ತಾರೆ? ದಾವೀದ ಅರಸನಿಗೆ ಕೊಡ್ತಾರೆ. ಅವಾಗ ನಾವು ಇನ್ನು ಮುಂದೆ ಅದ್ರ ಕೆಳಗಡೆ ನಾವು ಓದುವಾಗ ದಾವೀದನು ಏನ್ ಮಾಡ್ತಾನೆ, ಆ ನೀರನ್ನ ಚೆಲ್ಬಿಡ್ತಾನೆ. ಯಾಕೆ ಅದನ್ನು ಚೆಲ್ತಾನೆ ಅಂದ್ರೆ, ಅವನಿಗೊಂದು ಗಿಲ್ಟಿ, ನನಗೋಸ್ಕರ, ನನ್ನ ಬರೀ ಒಂದು ದಾಹ ತೀರ್ಸೋಕ್ಕೋಸ್ಕರ 3 ಜನ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು, 3 ಜನ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನನಗೋಸ್ಕರ ನೀರನ್ನು ತಂದುಕೊಟ್ರಲ್ಲ, ನಾನು ಹೇಗೆ ಕುಡಿಲಿ? ಹೌ ಶುಡ್ ಐ ಡ್ರಿಂಕ್ ದಟ್ ವಾಟರ್? ಇದು ದೇವರಿಗೆ ಒಳ್ಳೇದಲ್ಲ, ಇದು ದೇವರು ಕೂಡ ಮೆಚ್ಚಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ, ಆ ನೀರನ್ನೆಲ್ಲ ಚೆಲ್ಬಿಡ್ತಾನೆ. ಇದರಿಂದ ನಾವು ಏನ್ ನೋಡ್ತೇವೆ ಅಂತಂದ್ರೆ, ಒಬ್ಬ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಒಬ್ಬ ಅರಸನಿಗೆ, ಒಬ್ಬ ಮನುಷ್ಯನಿಗೆ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನೀರು ತಂದುಕೊಳ್ಳುವುದಾದ್ರೆ, ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನೇ ಬಿಟ್ಟಂತ ರಾಜಾದಿ ರಾಜನಿಗೆ ನಾವು ಎಷ್ಟು ದಾಹವಾಗಿರಬೇಕು. ನಮ್ಮ ಪ್ರಾರ್ಥನೆ ಹೇಗಿದೆ ಅಂದ್ರೆ, ನನಗೆ 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 ನನ್ನ ಗಂಡನಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಕೆಲಸ, ನನ್ನ ವ್ಯಾಪಾರ, ನನ್ನ ಶಾಲೆ, ಇದೇ ಹೊರತು ಒಂದು ದಿವಸ ಆದ್ರೂ ದೇವರೇ ನಿನ್ನ ದಾಹ ಏನಪ್ಪ ಅಂತ ನಾವು ಕೇಳಿದ್ದೇವಾ? ನಿನ್ನ ಹೃದಯದ ಆಸೆ ಏನಿದೆ ಅಂತ ನಾವು ಕೇಳಿದ್ದೇವಾ? ನಿನ್ನ ಚಿತ್ತ ಏನಂತ ನಾವು ಕೇಳಿದ್ದೇವಾ? ಇಲ್ಲ. ಈ ದಿನದಿಂದ, ಇವತ್ತಿಂದ ನಮ್ಮ ಪ್ರೇಯರ್ ನಾವು ಚೇಂಜ್ ಮಾಡೋಣ. ಯಾಕಂದ್ರೆ ನಾವು ಆತನಿಗೋಸ್ಕರ ಆತನ ಹೃದಯದ ದಾಹವನ್ನು ನಾವು ತೀರಿಸುವುದಾದರೆ ಆಟೋಮ್ಯಾಟಿಕ್ ಆಗಿ ದೇವ್ರು ಏನ್ ಮಾಡ್ತಾರೆ, ನಮ್ಮ ಸಿಚುವೇಶನ್ ಎಲ್ಲ ಆತನ ಕಂಟ್ರೋಲ್ಗೆ ತಗೊಂಡು ಬರ್ತಾರೆ. ದ ಸಿಚುವೇಶನ್, ದ ವರ್ಲ್ಡ್ ಸಿಚುವೇಶನ್ ಇಸ್ ನಥಿಂಗ್ ಫಾರ್ ಹಿಮ್. ಆತನಿಗೆ ನಾವು ಪಡ್ತಾ ಇರ್ತಕ್ಕಂಥ ಕಷ್ಟಗಳು, ನಾವು ಪಡ್ತಾ ಇರ್ತಕ್ಕಂಥ ದುಃಖಗಳು, ವೇದನೆಗಳು, ಆತನಿಗೆ, ಯೇಸು ಸ್ವಾಮಿಗೆ ಏನೂ ಇಲ್ಲ, ನಮಗೆ ದೊಡ್ಡದಾಗಿದೆ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸ್ವಾಮಿ ಇನ್ಮುಂದೆ ನಾನು ನನಗೋಸ್ಕರ ಪ್ರಾರ್ಥನೆ ಮಾಡಲ್ಲಪ್ಪ, ನಿನ್ನ ಆಸೆ ಏನಿದೆ ಹೇಳಪ್ಪ, ನಿನ್ನ ಹೃದಯದ ಆಸೆ ದಾಹ ಏನಿದೆ ಹೇಳಪ್ಪ, ನಿನ್ನ ಬಯಕೆ ಏನಿದೆ ಹೇಳು ಸ್ವಾಮಿ, ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಏಸಪ್ಪ ಅಂತ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳೋಣ. ಹೇಗೆ ತಂದೆಯಾದ ದೇವರ ದಾಹವನ್ನು ತೀರಿಸುವುದೇ ಯೇಸು ಸ್ವಾಮಿಯ ದಾಹವಾಗಿತ್ತು, ಅದೇ ರೀತಿ ನಮ್ಮ ದಾಹ, ಆತನ ದಾಹವನ್ನು, ಆತ್ಮದ ದಾಹವನ್ನು ತೀರಿಸುವುದೇ ನಮ್ಮ ದಾಹವಾಗಿರಬೇಕು. ದೇವರು ಕೊಟ್ಟಂತ ಈ ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆಮೆನ್.